ನಿಮ್ ಗಾಡಿ ಏನಾದ್ರು ಅರ್ಧ ದಾರಿಯಲ್ಲಿ ಹೋಗ್ತಾ ಇದೇ ತರ ಟೈರ್ ಗೀರ್ ಪಂಚರ್ ಆಗ್ಬಿಟ್ರೆ ಒಂದೇ ಒಂದ್ ಸೊಲ್ಯೂಷನ್ ಐತೆ. ಏನಪ್ಪ ಇವನು ಹೊಸದಾಗಿ ಟೈರ್ ಚೇಂಜ್ ಮಾಡೋದು ನಮ್ಗೆ ಹೇಳ್ಕೊಡ್ತಾವನಂದ್ರೆ ಇದ್ರಲ್ಲಿ ಒಂದು ಯೂನಿಕ್ನೆಸ್ ಐತೆ ಗೈಸ್. ವ್ಲಾಗ್ ನ ಕೊನೆದವರೆಗೂ ನೋಡಿ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೂ ಹೇಗಿದ್ರ ಗೈಸ್? ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಯಾಕೇಳಿ ನೀನು ನೋಡೋದು ನನ್ನ ಲಕ್ಷ ಅಲ್ಲ, ಅದಕ್ಕೆಲ್ಲ ಮಸ್ತಾಗಿರಿ, ಖುಷಿಯಾಗಿರಿ ಗೈಸ್. ನನಗೆ ಇವಾಗ ಒಂದು ಡೇ ಡ್ರೀಮ್ ಬಿತ್ತು. ಎಂಥ ಡ್ರೀಮ್ ಗೊತ್ತಾ? ನಾನು ಮಲ್ಕೊಂಡಿದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಂತೆ. ಆಮೇಲೆ ಇದು ನೋಡ್ತೀನಿ, ನನ್ನ ಕೈಯಲ್ಲಿ ಚಲೋ ವ್ಲಾಗೆ ಕಾಣಿಸ್ತಾ ಇಲ್ಲ ಅಂತ ಕನ್ಸು ಬಿದ್ದೈತೆ ನನಗೆ. ಅವ ತೆಗ್ದ್ಬಿಟ್ಟ ನೀನು ತೆಗಿಸ್ತಾವನೆ. ನಮ್ಮಂತ ಸೆಲೆಬ್ರಿಟಿಗಳು ಗಾಡಿ ಎಲ್ಲ ಹಾಕೋಬೇಕಂದ್ರೆ ಎಲ್ಲರಿಗೂ ಒಬ್ಬರು ಪೆಟ್ರೋಲ್ ಖಾಲಿ ಆಗುತ್ತೆ, ಒಂದು ಗಾಡಿ ಟೈರ್ ಖರಾಬ್ ಆಗುತ್ತೆ. ಏನ್ ನಾವು ಇನ್ನೂ ಸೆಲೆಬ್ರಿಟಿ ಆಗಿರೋದು ಇವ್ರಿಗೆಲ್ಲ ಇಷ್ಟ ಇಲ್ಲ ನಮ್ಗೆ. ಇಲ್ಲ ಚಾನ್ಸೇ ಇಲ್ಲ. ಗೈಸ್, ನಾನು ಮಾಡ್ತಾ ಇರೋ ಹಾರ್ಡ್ ವರ್ಕ್ಗೆ ನನಗೆ ನಾನೇ ಸನ್ಮಾನ ಮಾಡ್ಕೊಬಿಟ್ಟೆ ಗೈಸ್. ಕಂಗ್ರಾಚುಲೇಷನ್ ಬ್ರದರ್. ಗೈಸ್, ನಿಮಗೂ ಇದೇ ಥರ ಏನಾದರೂ ಟೈರ್ ಗೀರ್ ಏನಾದರೂ ಬ್ಲಾಸ್ಟ್ ಗೀಸ್ಟ್ ಆಗೋದು ಇಲ್ಲ ಪೆನ್ಸರ್ ಗಿನ್ಸರ್ ಆಗೋಯ್ತು ಅಂದರೆ ಒಂದೇ ಒಂದು ಸೊಲ್ಯೂಷನ್ ಗೈಸ್. ಏನು ಮಾಡಬೇಡಿ, ಟೆನ್ಷನ್ ಮಾಡ್ಕೊಂಡಿರ ಹೋಗ್ಬಿಟ್ಟು ಒಂದು ಹೊಸ ಟೈರ್ ತಗೊಂಡು ಹಾಕ್ಬಿಡಿ ಗೈಸ್. ಜನ್ಮಕ್ಕೆ ಹೋಗೋ ಗೈಸ್. ಇವಾಗ ನನಗೆ ನಾನೇ ಒಂದು ಚಾಲೆಂಜ್. ಈ ಟೈರ್ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಲ್ಯಾಂಡ್ ಪರ್ಚೇಸ್ ಮಾಡ್ತೀನಿ ನಾನು ಇಲ್ಲೇ ಸ್ಟಾರ್ ಮಾರ್ಕೆಟ್ ಮುಂದೆ. ಓಕೆ ಗೈಸ್, ನಾಳೆ ಬುಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಅಡಿ ತಗೊಂಡ್ಬಂದ್ಬಿಡ್ತೀನಿ ಸಾಕು. ದೊಡ್ಡ ಬಿಲ್ಡಿಂಗ್ ಕಟ್ತೀನಿ. ದುಡ್ಡ್ಯಾರು ನಿಮ್ಮ